ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಜಾಯ್ನ್ ಆಗ್ತಿದ್ದಾರೆ. ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ನಮ್ಮ ಸಂದರ್ಶನದಲ್ಲಿ ಜಾಯ್ನ್ ಆಗ್ತಾರೆ. ವಿಜಯೇಂದ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯೇಂದ್ರ, ಮೊದಲನೇದಾಗಿ ಈ ಒಂದು ಹೋರಾಟದ ಬಗ್ಗೆ, ಜನಾಕ್ರೋಶ ಯಾತ್ರೆಯ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಅಫ್ಕೋರ್ಸ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಹೋರಾಟ ಮಾಡುವಂಥ ಎಲ್ಲ ಹಕ್ಕು, ಅಧಿಕಾರ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೋರಾಟ ಅನ್ನುವಂಥದ್ದು ಸಹಜವಾಗಿ ಪೊಲಿಟಿಕಲಿ ಮೋಟಿವೇಟೆಡ್ ಅಥವಾ ಪೊಲಿಟಿಕಲಿ ಓರಿಯೆಂಟೆಡ್ ಹೋರಾಟ ಆಗ್ತಾ ಇದೆ. ಬೆಲೆ ಏರಿಕೆ ಜನಕ್ಕೆ ಬೇಕಾಗಿರುವಂಥ ವಿಚಾರವೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇದರಲ್ಲಿರುವಂಥ ವಿಷಯ ಅಂದರೆ ಇದು ಪೊಲಿಟಿಕಲಿ ಡ್ರಿವನ್ ಆಗಿರುವಂಥ ಹೋರಾಟನ ಅಂತ ವಿಜಯೇಂದ್ರ ಅವರು ಅಥವಾ ಅವರ ತಂಡವನ್ನು ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಅಥವಾ ಅಧಿಕಾರವನ್ನು ಹಿಡಿಯೋದಕ್ಕೆ ಈ ಒಂದು ಮೆಟ್ಟಲಾಯಿತು ಅಂತ. ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ. ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆಯನ್ನು ಸಲ್ಲಿಸಿ, ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿದೆ. ಬಿ ಜೆ ಪಿಯ ಜನಾಕ್ರೋಶ ಯಾತ್ರೆ ಕಾರಣಗಳೇನು? ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 50ಕ್ಕೂ ಹೆಚ್ಚು ಜನಬಳಕೆ ವಸ್ತುಗಳು, ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ನಾನು ನೆನ್ನೆ ದಿನ ಮಾತನಾಡ್ತಿದ್ದೆ, ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ತಜ್ಞರ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದಾರೆ ಅಂತ ಕಾಣ್ತದೆ. ದಿನನಿತ್ಯ ಯಾವ ಅಗತ್ಯ ವಸ್ತುಗಳ ಬೆಲೆನ ಜಾಸ್ತಿ ಮಾಡಬೇಕು, ಯಾಕೆಂದ್ರೆ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನು ನೋಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ, ವಿರೋಧ ಪಕ್ಷವಾಗಿ ಕಣ್ಮುಚ್ಕೊಂಡು ಕೂರಕ್ಕೆ ಸಾಧ್ಯನಾಗಾದ್ರೆ, ಮತ್ತೆ ಬಹಳ ಪ್ರಮುಖವಾಗಿ ಈಗ ಯಾವುದು ಚುನಾವಣೆಗಳಿಲ್ಲ, ಆದರೆ ಒಂದು ವಿರೋಧ ಪಕ್ಷವಾಗಿ ಇವತ್ತು ಜನಸಾಮಾನ್ಯರ ಮೇಲೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ. ಇದರ ವಿರುದ್ಧ ಜನರ ಪರವಾಗಿ, ನಾಡಿನ ಜನತೆಯ ಪರವಾಗಿ ಧ್ವನಿ ಎತ್ತುವ ಮುಖೇನ ಈ ಸರ್ಕಾರಕ್ಕೆ ಚಾಟಿ ಬೀಸಬೇಕಾಗಿದೆ. ಅದನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ವಿಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೀವಿ. ಬೆಲೆ ಏರಿಕೆ, ಅಫ್ಕೋರ್ಸ್ ಬೆಲೆ ಏರಿಕೆ ಹಣದುಬ್ಬರವನ್ನು ಮೀರಬಾರ್ದು ಅಥವಾ ಜನರ ನಿಯಂತ್ರಣದಿಂದ ಹೊರಗಡೆ ಹೋಗಬಾರ್ದು ಅನ್ನೋದು ಸಹಜವಾದಂಥ ವಾದ. ಅಟ್ ದ ಸೇಮ್ ಟೈಮ್ ಎಕನಾಮಿಕ್ಸನ್ನು ನೋಡೋದಾದರೆ, ರಾಜ್ಯದ ಆಡಳಿತವನ್ನು ಮಾಡುವಂಥದ್ದಾದರೆ, ಈ ತೆರಿಗೆ ವಿಧಿಸುವಂಥದ್ದಿರ್ಬೋದು ಅಥವಾ ಅದಕ್ಕೆ ಬೇಕಾದಂಥ ಕಾಲದಲ್ಲಿ ಅದನ್ನು ಮಾಡಿಫಿಕೇಶನ್ ಮಾಡಿರುವಂಥದ್ದು ಎಲ್ಲ ಸರ್ಕಾರಗಳು ಕೂಡ ಮಾಡಿವೆ. ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು, ಯಾರು ಉಳ್ಳವರಿದ್ದಾರೆ ಉಳ್ಳವರನ್ನ ಪಡೆದು ನಾವು ಬಡವರಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥ ವಾದವನ್ನು ಹೇಳ್ತೀವಿ. ಇದಕ್ಕೆ ಏನು ಹೇಳ್ತೀರಿ? ಮೊದಲನೇದಾಗಿ ಇನ್ಫ್ಲೇಷನ್ ಬಗ್ಗೆ ತಾವು ಮಾತನಾಡಿದ್ರಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಹಿಂದೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಕರ್ನಾಟಕ ವಾಸ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಇನ್ ದ ಕಂಟ್ರಿ. ಸುಮಾರು 14-15 ಪ್ಯಾರಾಮೀಟರ್ಸ್ಗಳಿತ್ತು ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ. ರಾಜ್ಯ ಒನ್ ಆಫ್ ದಿ ಬೆಸ್ಟ್ ಸ್ಟೇಟ್ ಪರ್ಫಾರ್ಮ್ ಮಾಡ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ನಾವು ಮಾತನಾಡೋದಾದರೆ, ಇನ್ಫ್ಲೇಷನ್ ಇಸ್ ಹೈಯೆಸ್ಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. 5.6% ಇನ್ಫ್ಲೇಷನ್ ರೇಟ್ ಇದೆ ಕರ್ನಾಟಕದಲ್ಲಿ. ಹಣದುಬ್ಬರ. ಇಡೀ ದೇಶದ ಇನ್ಫ್ಲೇಷನ್ ರೇಟ್ ಇವತ್ತು 4.5% ಇದ್ರೆ, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಇನ್ಫ್ಲೇಷನ್ ರೇಟ್ ಇವತ್ತು 5.6% ಇದೆ. ಇದಕ್ಕೆ ಕಾರಣ ಯಾರು? 16 ಬಜೆಟನ್ನು ಮಂಡನೆ ಮಾಡಿದ್ದೇನೆ ಅಂತೇಳಿ ಇವತ್ತು ಬೀಗ್ತಾ ಇದ್ದಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಹೊಣೆಗಾರರು ಇವತ್ತು. ಮತ್ತೆ ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇವತ್ತೇನು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ದಾರೆ. 3 ಬಾರಿ ಹಾಲಿನ ದರವನ್ನು ಜಾಸ್ತಿ ಮಾಡಿದರೆ 9 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 7.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ. ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಅನಾಹುತ. ಮತ್ತು ತಾವೇನು ಹೇಳಿದ್ರಲ್ಲ, ಉಳ್ಳವರಿಂದ ಪಡೆದುಕೊಂಡು ಬಡವರಿಗೆ ಕೊಡ್ತಾರೆ. ಏನು ಕೊಡ್ತಾ ಇದ್ದಾರೆ ಬಡವರಿಗೆ? ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತು ತಮಗೆ ಗೊತ್ತಿರಲಿ, ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. 1ನೇ ತಾರೀಕು ಇವತ್ತು ಪೊಲೀಸ್ ಇಲಾಖೆಗೆ ಇವತ್ತು ಸಂಬಳ ಕೊಡಬೇಕಾಗ್ತದೆ. 1ನೇ ತಾರೀಕೆ ಕೊಡ್ತಾರೆ, ಆದರೆ 7ನೇ ತಾರೀಕಾದರೂ ಕೂಡ ಸಂಬಳ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಶಿಕ್ಷಕರಿಗೆ ಸಂಬಳ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೇವೆ, ಇದನ್ನು ಕೂಡ ಇವತ್ತು ವಾಸ್ತವಿಕ ನಾವು ಮಾತನಾಡಬೇಕಾಗ್ತದೆ. ಈಗ ಬೆಲೆ ಏರಿಕೆ ವಿಚಾರದಲ್ಲಿ ಅಫ್ಕೋರ್ಸ್ ದರ ಏರಿಕೆ ಮಾಡಿದ್ದಾರೆ ಅಂತ, ಬಟ್ ಅವರಿಗೂ ಜನಗಳಿಗೆ ತರ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಉದಾಹರಣೆಗೆ 36 ಪೈಸೆ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಲಾಯಿತು. ಆ 36 ಪೈಸೆಯಲ್ಲಿ 200 ಯೂನಿಟ್ ಆಲ್ರೆಡಿ ಫ್ರೀ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಜನರಿಗೆ ಅದರಿಂದ ಎಫೆಕ್ಟ್ ಆಗಲ್ಲ ಅನ್ನುವಂಥ ಒಂದು ವಾದ. ಇನ್ನು 4 ರೂಪಾಯಿ ಹಾಲಿನ ದರ ಏನಾಗಿದೆ, ಅದು ರೈತರಿಗೆ ಕೊಡುವಂಥದ್ದು. ರೈತರು ಕೂಡ ಸುಮಾರು 1 ಕೋಟಿ ಜನಸಂಖ್ಯೆ ಆ ಒಂದು ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿರುವಂಥದ್ದು. ಈ ರೀತಿಯಂಥ ವಾದಕ್ಕೆ ಏನು ಹೇಳ್ತೀರಿ? ಹಿಂದೆ BJP ಸರ್ಕಾರ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹಧನ ಕೊಟ್ಟರು. ಈ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಇವತ್ತಿಗೂ ಕೂಡ 900 ಕೋಟಿ ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದಾರೆ.
ಹೈನುಗಾರಿಕೆ ಬಡವರಿಗೆ ರೈತರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಹಣ ಇವತ್ತು ಕೂಡ ಸಂದಾಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಎರಡನೇದು, ಹಾಲಿನ ದರ ಇವತ್ತು 9 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ಇಲ್ಲಿವರೆಗೂ. ಬಡವರು ಜನಸಾಮಾನ್ಯ ಇವತ್ತು ಪಾಪ ಮನೆಯಲ್ಲಿ 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರ್ ಹಾಲು ಖರೀದಿ ಮಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಇವತ್ತೇನು ಇದ್ದಾರೆ ಬಡವರು. ಇವತ್ತು 9 ರೂಪಾಯಿ ಜಾಸ್ತಿ ಆದರೆ ಅವ್ರ ಪರಿಸ್ಥಿತಿ ಏನಾಗ್ತದೆ ಹಾಗಾದರೆ ಡೀಸೆಲ್ ಪೆಟ್ರೋಲ್ ಮೇಲೆ ಇವತ್ತು 7 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಇಲ್ಲಿವರೆಗೂ ಕಳೆದ 20 ತಿಂಗಳಲ್ಲಿ. ಇವತ್ತು ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊರೆ ಆಗ್ತದೆ. ನೀವು ವಿದ್ಯುತ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಆದರೆ ಅದೇ ರೈತ ಇವತ್ತು ಟ್ರ್ಯಾಕ್ಟರ್ನ ಟಿಲ್ಲರ್ನ ಉಪಯೋಗಿಸ್ತಾನೆ, ಡೀಸೆಲ್ ರೇಟ್ ಇಷ್ಟು ಜಾಸ್ತಿ ಮಾಡಿದ್ರೆ ನೀವು. ಅದೇ ರೈತ ತನ್ನ ಹೊಲದಲ್ಲಿ ಇವತ್ತು ಮೋಟ್ರ್ಗಳಿಗೆ ಡೀಸೆಲನ್ನು ಯೂಸ್ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಬರೆ ಎಳಿತಾ ಇದ್ದೀರಿ ನೀವು. ವಿದ್ಯುತ್ ಬಗ್ಗೆ ಅವ್ರು ಮಾತನಾಡ್ತಾರಲ್ಲ, ಇದೇ ರೈತ ತಾನು ಬೆಳೆದಂಥ ಬೆಳೆಗೆ ವಿದ್ಯುತ್ ಸರಿಯಾಗಿ ಸಂಪರ್ಕ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, 6-7 ತಾಸು ವಿದ್ಯುತ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ವಿನಃ ನಾನಿನ್ನು ಹೆಂಡದ ಬಗ್ಗೆ ಯಾವ ರೀತಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈಗ ನೀವು ಕೊಡುವಂಥ GSTನ ಅಂದರೆ ಕೇಂದ್ರ ಸರ್ಕಾರ ಕೊಡುವಂಥ GSTನ ಅದ್ರ ಬರುವಂಥ ಹಣವನ್ನು ಕಾಲಕ್ಕೆ ಸರಿಯಾಗಿ ಕೊಟ್ಟಿದ್ರೆ ರಾಜ್ಯದಿಂದ ಏನು ತೆರಿಗೆ ಉತ್ಪತ್ತಿ ಆಗಿತ್ತು ಆ ಉತ್ಪತ್ತಿಗೆ ಪೂರಕವಾಗಿ ನಮ್ಮ ಪಾಲನ್ನು ನಮಗೆ ಕೊಟ್ಟಿದ್ರೆ ಈ ಥರ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ವಾದನೂ ಕೂಡ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರ. ತಮ್ಮ ಮೂಲಕ ರಾಜ್ಯದ ಜನತೆಗೆ ಒಂದು ಮಾಹಿತಿಯನ್ನು ಕೊಡ್ತಾನೆ. ಕರ್ನಾಟಕ ಹ್ಯಾಸ್ ರಿಸೀವ್ಡ್ ಹೈಯೆಸ್ಟ್ GST ಕಾಂಪನ್ಸೇಷನ್ ಇನ್ ದ ಕಂಟ್ರಿ. 1,06,000 ಕೋಟಿ GST ಕಾಂಪನ್ಸೇಷನ್ ಕರ್ನಾಟಕಕ್ಕೆ ಬಂದಿದೆ. ದೇಶದಲ್ಲಿ ಅತಿ ಹೆಚ್ಚು GST ಕಾಂಪನ್ಸೇಷನ್ ಕರ್ನಾಟಕಕ್ಕೆ ಬಂದಿದೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಈ ಎಲ್ಲ ದುಡ್ಡುಗಳು ಎಲ್ಲಿ ಪೋಲಾಗಿ ಹೋಗ್ತಾ ಇದೆ? ಇವತ್ತು UPA ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಸುಮಾರು 85,000 ಕೋಟಿ 10 ವರ್ಷದಲ್ಲಿ. ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಸರ್ಕಾರ ಬಂದ ನಂತರದಲ್ಲಿ 2014ರಿಂದ ಇಲ್ಲಿಯವರೆಗೆ 2,85,000 ಕೋಟಿ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ. ಆದರೆ ಮುಖ್ಯಮಂತ್ರಿಗಳು ಅಪಪ್ರಚಾರ, ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ವಿನಃ ಇನ್ನೇನವರು ಸಾಧನೆ ಮಾಡ್ತಾ ಇಲ್ಲ. ಯಾತಕ್ಕೋಸ್ಕರ ಅಪಪ್ರಚಾರ? ನೋಡಿ, ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಮ್ಮ ನಡೆಗೆ ಕೃಷ್ಣೆಯ ಕಡೆಗೆ ಅಂತ ಹೇಳಿದರು. ಜನರಿಗೆ ಬೇಡಿಕೊಂಡ್ರು, ನಮಗೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತನ್ನಿ, ನಮ್ಮನ್ನ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ, ಕೃಷ್ಣ ನೀರಾವರಿ ಯೋಜನೆಗೆ 60,000 ಕೋಟಿ ಕೊಡ್ತೇವೆ, ಪ್ರತಿ ವರ್ಷ 10,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಸ್ವಾಮಿ, ಈ ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಗ್ತಾ ಇದೆಯಲ್ಲ, ಕೊಟ್ಟಿದ್ದಾರೆ ಪ್ರತಿ ವರ್ಷ 10,000 ಕೋಟಿ. ಆದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಅಪಪ್ರಚಾರವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ, ಇವರ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ತೆರಿಗೆ ನಮ್ಮ ಹಕ್ಕು, ಬಂದಿರತಕ್ಕಂಥ ಹಣ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ, ಭ್ರಷ್ಟಾಚಾರ ನಡೀತಾ ಇದೆ. ನಾನು ಹೇಳ್ತಾ ಇಲ್ಲ ಸ್ವಾಮಿ, ನಿನ್ನೆ ದಿನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಯ ರೆಡ್ಡಿ ಅವರು ಹೇಳಿದ್ದಾರೆ, ಕರ್ನಾಟಕ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಟೇಟ್, ಮೊದಲ ರಾಜ್ಯ ಅನ್ನೋದು ಮಾತು ನಾನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಬೇಕಾ ಸ್ವಾಮಿ ನಿಮಗೆ? ಇದಕ್ಕಿಂತ ಬೇಕಾ? ಇವತ್ತು ST ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ಯಾವ ದೇಶದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾವು ಕೇಳಿರಲಿಲ್ಲ. ನಮ್ಮ ರಾಜ್ಯದ ಹಣವನ್ನು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ 100 ಕೋಟಿ ಕಳಿಸಿ ಬೇರೆ ಬೇರೆ 100 ಅಕೌಂಟ್ ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಡ್ರಾ ಮಾಡಿಕೊಂಡು ಚುನಾವಣೆ ಎದುರಿಸಿದ್ರು. ಇವ್ರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇದೆ ಹಾಗಾದ್ರೆ? ಹಾಗಾಗಿ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇದೆ. 1 ತಿಂಗಳು 2 ತಿಂಗಳು ತಡ ಆಗ್ಬೋದು. ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ಬೇರೆ ರಾಜ್ಯಗಳು ಕೂಡ ಸಮಸ್ಯೆ ಇರ್ತದೆ. ಆದರೆ ನಮ್ಮ ರಾಜ್ಯಕ್ಕೆ ಏನು ಪಾಲು ಬರಬೇಕಾಗಿದೆ ಅದು ಬರ್ತಾ ಇದೆ. ಆದರೆ ಈ ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ನೀವು ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಒಂದ್ ಕಡೆಗೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಕೇಂದ್ರ ಸರ್ಕಾರ ನೀವು ಬೆಲೆ ಏರಿಕೆ ಹೋರಾಟ ಮಾಡಿರುವಂಥ ದಿನದ ಆರಂಭದ ದಿನವೇ ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಆಯಿತು, ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡ್ತು. ಸೊ ಅದು ಕೂಡ ಎಫೆಕ್ಟ್ ಆಗಲ್ವಾ? ಹಾಗಾದ್ರೆ ನೀವು ಯಾವ ನೈತಿಕತೆ ಇಟ್ಕೊಂಡು ಹೋರಾಟ ಮಾಡ್ತೀವಿ? ಪ್ರಧಾನಿಗೆ ಏನು ಪ್ರಶ್ನೆ ಕೇಳ್ತೀರಿ ಹಾಗಾದ್ರೆ? ಒಪ್ಕೊಳ್ತೇನೆ, ಮೊನ್ನೆ ದಿನ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆದರೆ ಏರಿಕೆ ಆಗಿರ್ತಕ್ಕಂಥ 2 ರೂಪಾಯಿಗಳು ಇದು ಸಾಮಾನ್ಯ ಜನರ ಮೇಲೆ ಇದು ಹೊರೆ ಆಗೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಮ್ಮ ಕೇಂದ್ರ ಸಚಿವರು ಹೇಳಿದ್ದಾರೆ. ಆ 2 ರೂಪಾಯಿ ಹೊರೆಯನ್ನು ಆ ತೈಲ ಕಂಪನಿಗಳೇ ಭರಿಸ್ತದೆ. ಇವತ್ತು ಗ್ಯಾಸ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆದರೆ ಒಂದು ಸತ್ಯ ನೀವು ಒಪ್ಕೋಬೇಕಲ್ಲ ರಾಜ್ಯದ ಮುಖ್ಯಮಂತ್ರಿಗಳು,
2023 ಮಾರ್ಚ್ನಲ್ಲಿ ಯಾವ ಗ್ಯಾಸ್ ಸಿಲಿಂಡ್ರು 1107 ರೂಪಾಯಿ ಇತ್ತು, ಇವತ್ತು ಎಷ್ಟಿದೆ ರೇಟ್ ಸ್ವಾಮಿ? 850 ರೂಪಾಯಿ ಇದೆ. 50 ರೂಪಾಯಿ ಜಾಸ್ತಿ ಮಾಡಿದ್ಮೇಲೂ ಸಹ ಅಂದರೆ 300 ರೂಪಾಯಿ ಕಡಿಮೆ ಆಗಿದೆ ಕೇಂದ್ರ ಸರ್ಕಾರದ ನಿರ್ಧಾರದಿಂದ. ಪೆಟ್ರೋಲ್ ಡೀಸೆಲ್ ರೇಟು ಇವತ್ತು ತೈಲ ಕಂಪ್ನಿಗಳು ಅದನ್ನು ಹೊರೆನ ಭರಿಸ್ತಾ ಇದ್ದಾರೆ. ನಾನೇನು ಹೇಳ್ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇವತ್ತು ಇನ್ನು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಾಗ ಆ ಕಾರಣದಿಂದ ಇಲ್ಲಿ ಜಾಸ್ತಿ ಆಗ್ತದೆ. ಇಲ್ಲೇ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ವಿಚಾರ ಹೇಳ್ತೀನಿ. ಈಗ ಸರ್ಕಾರ ಬಂದಾಗಿಂದಲೂ ಕೂಡ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದಲೂ ಕೂಡ ಇದುವರೆಗೂ 307% ಜಾಸ್ತಿ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 307% ಜಾಸ್ತಿ ಆಗಿದೆ. ಇನ್ನು ತೈಲ ಕಂಪನಿಗಳು ಅಥವಾ ತೈಲದ ಮೇಲೆ ನಾವು ಹಾಕಿರುವಂಥ ಸುಂಕದಿಂದ ಅದರಿಂದ ಕಲೆಕ್ಟ್ ಮಾಡಿರುವಂಥ ಹಣ ಸುಮಾರು 2 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಇಲ್ಲಿ ಜನಗಳಿಗೆ ಏನು ಬೆನಿಫಿಟ್ ಆಗಬೇಕಾಗಿತ್ತು, ಯಾವಾಗ ಕ್ರೂಡ್ ಆಯಿಲ್ ಕಡಿಮೆ ಆಗಿತ್ತು ಆ ಸಂದರ್ಭದಲ್ಲಿ ಜನಗಳಿಗೆ ಸಹಾಯ ಆಗಿಲ್ಲ. ಅಂದರೆ ಪೆಟ್ರೋಲ್ ದರ ಕಡಿಮೆ ಮಾಡ್ಬೋದಾಗಿತ್ತು, ಜನಗಳಿಗೆ ಅದೇ ದುಡ್ಡನ್ನು ತಲುಪಿಸಬಹುದಾಗಿತ್ತು. ಆ ಸಂದರ್ಭದಲ್ಲಿ ಸಂಗ್ರಹ ಮಾಡಿಟ್ಟು ಈಗ ಮಾಡೋದನ್ನು ಹೇಗೆ ವಾದಿಸ್ತಾರೆ? ಐ ಬೆಗ್ ಟು ಡಿಫರ್. ನೀವು ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಕೇಂದ್ರದಲ್ಲಿ 2014ರಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರ ಬಂದಾಗಿನಿಂದ ಏನು ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು, ಲಕ್ಷ ಲಕ್ಷ ಕೋಟಿ ಸಾಲ ಹಾಗೆ ಉಳಿಸ್ಕೊಂಡಿದ್ರು. ಯಾವ ಅಂತಾರಾಷ್ಟ್ರೀಯ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾರೆ ಅವೆಲ್ಲವೂ ಕೂಡ ಲಕ್ಷಾಂತರ ಕೋಟಿ ಇತ್ತು. ಅದನ್ನು ತೀರಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಅಂಕಿಅಂಶಗಳು ಕೊಡ್ತಾನೆ ಬರೋದಿಂದಲ್ಲಿ. ಮತ್ತೊಂದು ಕಡೆ ನೀವೇನು ಹೇಳ್ತಾ ಇದ್ದೀರಿ, ಇವತ್ತು ತೈಲ ಬೆಲೆ ಇವತ್ತು ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡೀತಾ ಇಲ್ಲ ಏನಾಗಾದ್ರೆ. ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕರ್ನಾಟಕವು ಕೂಡ ಒಳಗೊಂಡಂತೆ ಇವತ್ತು ನ್ಯಾಷನಲ್ ಹೈವೇಸ್ ಡೆವಲಪ್ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು 30,000ಕ್ಕೂ ಹೆಚ್ಚು ಕಿಲೋಮೀಟರ್ ಅಷ್ಟು ನ್ಯಾಷನಲ್ ಹೈವೇ ಡೆವಲಪ್ ಆಗ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಯಾತಕ್ಕೋಸ್ಕರ? ಭಾರತ 2047ನೇ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ದೇಶದ ಎಲ್ಲ ರಾಜ್ಯಗಳಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ, ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇಲ್ಲ. ಇವತ್ತು ಇಷ್ಟು 50 ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರಲ್ಲ, ಯಾವ ಹೊಸ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಕಳೆದ 20 ತಿಂಗಳಲ್ಲಿ? ಗ್ಯಾರಂಟಿಗಳನ್ನು ಕೊಟ್ಟಿರುವಂಥದ್ದೇ ಬೆಲೆ ಹೆಚ್ಚಳ ಮಾಡೋದಕ್ಕೆ ಪರಿಹಾರವಾಗಿ ಅಂತಿದ್ದಾರೆ ಕಾಂಗ್ರೆಸ್. ಹಾಗಾದ್ರೆ ಗ್ಯಾರಂಟಿನ ರಾಜ್ಯದ ಅಭಿವೃದ್ಧಿನಾಗಾದ್ರೆ, ರಾಜು ಕಾಗೆ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಹೇಳಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳ್ತಾ ಇಲ್ಲ ಸ್ವಾಮಿ, ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. RV ದೇಶಪಾಂಡೆ ಅವರು ಹೇಳಿದ್ದಾರೆ, ಇಂಥ ಕೆಟ್ಟ ವ್ಯವಸ್ಥೆ ನಾನು ಹಿಂದೆ ಎಂದೂ ಕೂಡ ನೋಡಿರಲಿಲ್ಲ. ನಮ್ಮ ಸ್ವಕ್ಷೇತ್ರದ ಅಭಿವೃದ್ಧಿಗೆ ₹1 ಬಿಡುಗಡೆ ಮಾಡ್ತಾ ಇಲ್ಲ ಅನುದಾನವನ್ನು. ನಾನು ಹೇಳ್ತಾ ಇಲ್ಲ, ನಿಮ್ಮ ಆಡಳಿತ ಪಕ್ಷ ಶಾಸಕರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ, ಆಯ್ತು ಸ್ವಾಮಿ, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿರಲ್ಲ, ಶಕ್ತಿ ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತೇನೆ. ಆಯಿತು, ಮಹಿಳೆಯರು ಉಚಿತ ಬಸ್ ಪ್ರಯಾಣ ಸಿಕ್ಕಿದೆ, ಪಾಪ ಸಂತೋಷದಿಂದ ಎಲ್ಲ ಭಾಳ ಜನ ಓಡಾಡಿದ್ರು. ಇವತ್ತು ಬಸ್ಗಳ ಪರಿಸ್ಥಿತಿ ನೋಡಿ, ಎಲ್ಲ ಬಸ್ಗಳು ಖಾಲಿ ಓಡಾಡ್ತದೆ. ಮತ್ತೊಂದು, ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಹಿಂದೆ ಓಡಾಡ್ತಿತ್ತು, ಎಲ್ಲವೂ ಕೂಡ ನಿಂತೋಗಿದೆ, ಸ್ಥಗಿತ ಆಗಿದೆ. ಪಾಪ ಮಕ್ಕಳು, ಶಾಲಾ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳುಗಳು ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಇವತ್ತು. ಮತ್ತೆ ನೀವು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ, ಅಲ್ಲೂ ಕೂಡ ಟಿಕೆಟ್ ದರ ಜಾಸ್ತಿ ಆಗಿದೆ, ಮತ್ತು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದೀರಿ. ಹಾಗಾಗಿ ಸಿದ್ದರಾಮಯ್ಯನವರು ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಹಳ ದಿನ ಇವ್ರ ನಾಟಕ ನಡೆಯೋದಿಲ್ಲ ಸರ್. ಇದೆಲ್ಲವೂ ಸರಿ ಸರ್, ಆದರೆ ನಿಮ್ಮ ಹೋರಾಟದಲ್ಲಿ ನಿಮ್ಮ ಮೈತ್ರಿ ಪಕ್ಷವನ್ನೇ ಕರ್ಕೊಂಡು ಹೋಗ್ತಾ ಇಲ್ವಲ್ಲ ಸರ್? ನಿಮ್ಮ ಮಾತಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆದರೆ ಮೈತ್ರಿ ಪಕ್ಷ JDS ಅನ್ನು ಯಾಕೆ ದೂರ ಇಟ್ಟಿದ್ದೀರಿ? ಸಹಜವಾದಂಥ ಪ್ರಶ್ನೆ. JDS ಪಕ್ಷವನ್ನು ನಾವು ದೂರ ಇಟ್ಟಿಲ್ಲ. ಸದನದ ಒಳಗಡೆ BJP ಹಾಗೂ JDS ಪಕ್ಷ ಒಟ್ಟಾಗಿ ಹೋರಾಟವನ್ನು ಮಾಡಿದ್ದೇವೆ ಈ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸದನ ಮುಗಿದ ನಂತರ ಈ ರೀತಿ ಬೆಲೆ ಏರಿಕೆ ಆದಾಗ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕೈ ಕಟ್ಕೊಂಡು ಕೊಡೋಕ್ಕೆ ಸಾಧ್ಯ ಇಲ್ಲ. ತತ್ಕ್ಷಣ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಚರ್ಚೆ ಮಾಡಿದೆ, ಇಲ್ಲ ನಾವು ತತ್ಕ್ಷಣ ಬೀದಿಗಿಳಬೇಕು, ಈ ದರಿದ್ರ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ತೆಗೆದುಕೊಂಡ ನಂತರದಲ್ಲಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ, ಬೀದಿಗಿಳಿದಿದ್ದೇವೆ. JDS ಪಕ್ಷವು ಕೂಡ ಅವರು ಸ್ವತಂತ್ರ ಇದ್ದಾರೆ. ಅವರು ಕೂಡ ಗ್ರೇಟರ್ ಬೆಂಗಳೂರು ಬಗ್ಗೆ ಹೋರಾಟ ಮಾಡಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಂಡು ಅವರು ಇಂಡಿಪೆಂಡೆಂಟ್ ಆಗಿ ಹೋರಾಟ ಮಾಡಿದ್ದಾರೆ. ನಾವು ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೇವೆ ಅನ್ನುವ
ಅಂದ್ರೆ ನಮ್ಮ ಮಧ್ಯೆ ಏನು ವ್ಯತ್ಯಾಸ ಆಗಿದೆ ಅಂತ ಅಲ್ಲ, ನಾನೊಬ್ಬ ವ್ಯತ್ಯಾಸ ಆಗಿದೆ ಅಂತ ಪೊಲಿಟಿಕಲಿ ಅಬ್ಸರ್ವ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಜನಮಾನಸದಲ್ಲಿ ಸಹಜವಾಗಿ ಪ್ರಶ್ನೆ ಬರುತ್ತೆ. ಒಂದು ಮೈತ್ರಿ ಅಂತ ಬಂದಾಗ ಚುನಾವಣೆನ ಒಟ್ಟಿಗೆ ಎದುರಿಸಿದ್ರಿ, ಒಟ್ಟಿಗೆ ಸರ್ಕಾರದ ವಿರುದ್ಧ ಕ್ಯಾಂಡಿಡೇಟ್ಗಳನ್ನ ಅಥವಾ ಕಾಂಗ್ರೆಸ್ ವಿರುದ್ಧ ಕ್ಯಾಂಡಿಡೇಟ್ಗಳನ್ನ ಹಾಕ್ರಿ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತ ಹೋರಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಮನ್ವಯದ ಕೊರತೆ ಇದೆ ಅಂತ ಅನ್ಸಲ್ವಾ? ಮೂಡಾ ಪ್ರಕರಣದಲ್ಲೂ ಕೂಡ ಅಥವಾ ಮೂಡಾ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ತುಂಬಾ ದೊಡ್ಡದಾಗೆ ಕಾಣಿಸ್ತು. ಈ ಒಂದು ಪೊಲಿಟಿಕಲಿ ಅಂತರ ಕಾಣಿಸ್ತಾ ಇದೆ ಅಂತ. ಖಂಡಿತ ಇಲ್ಲ ರೀ. ಹೋರಾಟ ವಿಚಾರ ಬಂದಾಗ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪಕ್ಷದ ಮುಖಂಡರ ಅಪೇಕ್ಷೆಯಂತೆ ಕೇಂದ್ರದ ಅಪೇಕ್ಷೆ ನಾವು ಮಾಡ್ತಾ ಇದ್ದೇವೆ. ಹೋರಾಟ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀವಿ ಅನ್ನುವ ಕಾರಣ ನಮ್ಮ ಮಧ್ಯೆ ಏನೋ ಭಾಳ ಒಡಕು ಬಂದ್ಬಿಟ್ಟಿದೆ ಅನ್ನೋ ಪ್ರಶ್ನೆನೇ ಇಲ್ಲ. ಒಟ್ಟಾಗಿದ್ದೇವೆ. ಏನೇ ಸಮಸ್ಯೆಗಳು ಬಂದಾಗ ಕೂಡ ಒಟ್ಟೆ ಚರ್ಚೆ ಮಾಡ್ತಾರೆ. ಸಮನ್ವಯ ಸಮಿತಿ ಬಗ್ಗೆ ತಾವೇನು ಹೇಳ್ತೀರಾ? ರಾಜ್ಯದ ಅಧ್ಯಕ್ಷರಾಗಿ ಅದು ಬೇಕು ಅಂತ ಹೇಳ್ತೀರಾ? ಇತ್ತೀಚೆಗೆ ಅದಾಗತ್ತ ಸಮನ್ವಯ JDS ಫ್ಲೋರ್ ಲೀಡರ್ ಇದ್ರ ಬಗ್ಗೆ ಅಪೇಕ್ಷೆನ ವ್ಯಕ್ತಪಡಿಸಿದ್ದಾರೆ. ಹೋರಾಟ ನನ್ನ ಜನಾಕ್ರೋಶ ಯಾತ್ರೆ ಮುಗಿದ ನಂತರ ನಾನು ಕೂಡ JDS ಮುಖಂಡರ ಹತ್ರ ಕೂತು ಚರ್ಚೆ ಮಾಡಿ ಅವರ ಅಪೇಕ್ಷೆಗೆ ತಕ್ಕಂತೆ ಯಾವ ರೀತಿ ಕೋಆರ್ಡಿನೇಷನ್ ಕಮಿಟಿ ಬೇಕು ಅಂತ ಹೇಳೋ ಅಪೇಕ್ಷೆ ಇದೆ, ಅದನ್ನು ಮಾಡ್ತೇವೆ. ಸ್ವಾಗತ ಮಾಡ್ತೇನೆ ಅದನ್ನ. ಮುಂದಿನ ದಿನಗಳಲ್ಲಿ ಹೋರಾಟ ಒಟ್ಟಿಗೆ ಇರತ್ತಾ ಅಂತ. ಯಾಕೆಂದ್ರೆ ಸಹಜವಾಗಿ ಪ್ರಶ್ನೆ ಇದೆ. ಐ ವಿಲ್ ಟೆಲ್ ಯು. ಈಗ ಹಾಸನದಲ್ಲಿ ಇದ್ದೀವಿ, ಮೈಸೂರಿಂದ ಶುರು ಮಾಡಿದ್ರಿ. ಸಹಜವಾಗಿ ಆ ಭಾಗದಲ್ಲಿ JDS ಪ್ರಾಬಲ್ಯ ಇರುವಂಥ ಭಾಗ ಇದೆಲ್ಲವೂ ಕೂಡ. ಈ ಒಂದು ಭಾಗದಲ್ಲೇ ಆ ನಾಯಕರು ಬರ್ತಿದ್ದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು ಅಂದ್ರೆ ನಮ್ಮನ್ನು ಕರೆದಿಲ್ಲ, ನಾವು ಬಂದಿಲ್ಲ ಅಂತ. ಆ ಒಂದು ಮಾತುಗಳು ಮತ್ತೆ ಇಲ್ಲ ರೀ. ನಾವು ಹೋರಾಟ ಪ್ರಾರಂಭ ಮಾಡುವ ಮುಂಚಿತವಾಗೇನೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆನ ಪ್ರತ್ಯೇಕವಾಗಿ ಮಾಡಬೇಕು, ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೋಬೇಕು, ಜನರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಒಂದು ವಿರೋಧ ಪಕ್ಷವಾಗಿ ಅಂತೇಳಿ ತೀರ್ಮಾನ ಮಾಡಿ ನಾವು ಹೊರಟಿದ್ದೇವೆ. ಅದರ ಅರ್ಥ ಗೊಂದಲ ಇದೆ ಅಂತಲ್ಲ BJP JDS ಮಧ್ಯ. ಇದ್ರ ಜೊತೆಗೆ 4% ಮುಸ್ಲಿಂ ಮೀಸಲಾತಿ ವಿಚಾರದ ಬಗ್ಗೆ ಮಾತಾಡೋಣ ಸರ್. ಅಫ್ಕೋರ್ಸ್ ಈ ಒಂದು ಭಾಗ ಈ ಹೋರಾಟದಲ್ಲಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀರಿ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇನ್ಕ್ಲೂಡಿಂಗ್ UP ಅಂದರೆ ಉತ್ತರ ಪ್ರದೇಶದಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಇದೆ. ಕರ್ನಾಟಕದಲ್ಲಿ ಯಾಕೆ ಅದನ್ನು ಹೋರಾಟ ಮಾಡ್ತಿದ್ದೀರಿ? ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ? ಇಲ್ಲಿ ಒಂದು ವಿಚಾರ ಅಂದರೆ ಧರ್ಮಾಧಾರಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಸ್ಲಿಮರನ್ನ ನಮ್ಮ OBC ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಟೆಕ್ನಿಕಲಿ OBCಗೆ ಕೊಡ್ತಾ ಇರುವಂಥ 4% ಮೀಸಲಾತಿ. ಒಂದ್ ಕಡೆಗೆ ಉತ್ತರ ಪ್ರದೇಶದಲ್ಲಿ BJP ಸರ್ಕಾರವೇ ಇದೆ, ಅಲ್ಲೂ ಸಿಗ್ತಾ ಇದೆ. ಇಲ್ಲಿ ಯಾಕೆ ಇದಾಗ್ತಾ ಇದೆ? ನನ್ನ ಒಂದು ಪ್ರಶ್ನೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ. ಸ್ವಾತಂತ್ರ್ಯ ಬಂದಾಗಿನಿಂದ 60-65 ವರ್ಷಗಳ ಕಾಲ ಸುದೀರ್ಘವಾಗಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದೆ. ಇವತ್ತು ಮುಸಲ್ಮಾನರು ಇವತ್ತು ಬಡವರಾಗೆ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಅಲ್ಪಸಂಖ್ಯಾತರು ಮುಂಚೂಣಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅದ್ರ ಹೊಣೆಗಾರರು ಯಾರು? ಇದೇ ಕಾಂಗ್ರೆಸ್ನವ್ರು ತಾನೆ. ಆಡಳಿತ ನಡೆಸಿರ್ತಕ್ಕಂಥವ್ರು ನೀವು ದಶಕಗಳ ಕಾಲ. ಇಷ್ಟಾದರೂ ಕೂಡ ಮುಸಲ್ಮಾನರು ಅಲ್ಲೇ ಉಳ್ಕೊಂಡಿದ್ದಾರೆ. ನೀವು ಕಾರಣ ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಇವತ್ತು BJP ಮುಸಲ್ಮಾನರು ವಿರೋಧಿಗಳಲ್ಲ. ಇವತ್ತು ನಮ್ಮ ನರೇಂದ್ರ ಮೋದಿ ಸರ್ಕಾರ ಟ್ರಿಪಲ್ ತಲಾಖನ್ನ ಕಿತ್ತಾಕ್ತಕ್ಕಂಥ ಕೆಲಸ ಮಾಡಿದ್ರು. ಕಾಂಗ್ರೆಸ್ನವ್ರು ಯಾಕೆ ಮಾಡಲಿಲ್ಲ? ಇವತ್ತು ಕಾಂಗ್ರೆಸ್ನವರು ಇವೆಲ್ಲವೂ ಕೂಡ ಡ್ರಾಮಾಬಾಜಿ ಅಷ್ಟೇನೆ. ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ತಾರೆ ಹೊರತು ಮುಸಲ್ಮಾನರ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಇಲ್ಲಿ ನಿಮ್ಮ ಪಕ್ಷದ ನಾಯಕರೇ ಅಫ್ಕೋರ್ಸ್ ಉಚ್ಚಾಟಿತ ನಾಯಕರು ಯತ್ನಾಳ್ ಅವರು ಇದನ್ನು ಯಾವುದೋ ಮುಜುಗರ ಆಗಬೇಕು ಮತ್ತೊಂದಕ್ಕೆ ಕೇಳ್ತಾ ಇಲ್ಲ. ಈಗ 1-0 ಆಗಿದೆ ಗೋಲು. ಈಗ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಈಗ ನಿಮ್ಮನ್ನು ಪದಚ್ಯುತಿ ಮಾಡೋ ಮೂಲಕ ಗೋಲ್ 1 ಈಚ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಬಹುಶಃ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿರಿಯರಿದ್ದಾರೆ, ಇವತ್ತು ಅವ್ರ ಬಗ್ಗೆ ಗೌರವ ಇದೆ. ತಮ್ಮ ನಾಲಿಗೆ ಮೇಲೆ ಹಿಡಿತ ಅವ್ರಿಗಿರ್ಬೇಕಾಗಿತ್ತು. ಅವರ ಬುದ್ಧಿನ ಮತ್ತೊಬ್ಬರ ಕೈಯಲ್ಲಿ ಕೊಟ್ಟು ಅವರ ನಾಲಿಗೆ ಮೇಲೆ ಹಿಡಿತ ಅವ್ರು ಕಳ್ಕೊಂಡಿದ್ರೆ ಅದಕ್ಕೆ ನಾನು ಹೊಣೆಗಾರನ? ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ ತೇಜೋವಧೆ ಮಾಡ್ತೀರಿ? ಸರಿನಾ? ಹಾಗಾದ್ರೆ ಯತ್ನಾಳ್ ಅವ್ರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನ ಗಮನಿಸಿತ್ತು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ವಿಜಯೇಂದ್ರ ಅಲ್ಲ, ಯಡಿಯೂರಪ್ಪರು ತೀರ್ಮಾನ ಮಾಡಿಲ್ಲ. ನೀವು ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ನಿಮಗೆ ಹಿರಿತನ ಅವರಿಗಿತ್ತು. ನೀವು ಕಂಪೇರಿಟಿವ್ಲಿ ಕಿರಿಯರ್ ಆಗಿದ್ರಿ. ಅವರನ್ನ ಕರೆದು ಮಾತನಾಡಿಸುವಂಥ ಪ್ರಯತ್ನ ಆಗಲಿ, ಅವರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರಾ? ಈಗ ಈ ವಿಚಾರದಲ್ಲಿ ಹಲವಾರು ಬಾರಿ ನಾನು ಮಾತನಾಡಿದ್ದೇನೆ. ಹಿಂದೆ ನನ್ನ ಕಡೆಯಿಂದ ಅವ್ರ ಜೊತೆ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಯಾವ ರೀತಿ ನಡೆಸಿದ್ದೇನೆ ಅಂತೇಳಿ ಹಲವಾರು ಬಾರಿ ಚರ್ಚೆ ಮಾಡಿದ್ರೆ ಮತ್ತೆ ಚರ್ಚೆ ಮಾಡಿ ಇದು ಮೊದಲ ಬಾರಿಗೆ ಸಂದರ್ಶನ ಮಾಡ್ತಿದ್ರಿ. ಜನಗಳ ಇನ್ಫ್ಯಾಕ್ಟ್ ವೀಕ್ಷಕರ ಏನಾಗಿತ್ತು ಅಂತ ಸ್ವಲ್ಪ ವಿವರ ಕೊಡಿ ಅಂತ ಅಷ್ಟೇ. ಅವ್ರು ಹೇಳ್ತಿದ್ದಾರೆ ನಮ್ಮನ್ನೆಲ್ಲ ಬದಿಗಿಡ್ಲಾಗಿದೆ, ಬುಲ್ಡೋಸ್ ಮಾಡ್ಲಾಗ್ತಾ ಇದೆ, ಒಂದೇ ಪರಿವಾರದ ಮುಂದೆ ಬಿಟ್ಕೊಂಡು ಮಾಡ್ತಿದ್ದಾರೆ, ಅವ್ರವ್ರದೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, KJPಯ ಬಳಗ ಇದೆ, ಈ ರೀತಿ ಅಂತ ಆರೋಪ. ಇವೆಲ್ಲ ವಿಚಾರಗಳನ್ನ ಯತ್ನಾಳ್ ಗೌಡರು ಕೇಂದ್ರದ ವರಿಷ್ಠರ ಮುಂದೆ ಇಟ್ಟಾಗಿದೆ. ನನ್ನ ಕಡೆಯಿಂದ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ಏನೇ ಸಮಸ್ಯೆಗಳು ಗೊಂದಲಗಳಿದ್ರು ಕೂಡ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಅವತ್ತೇ ಅಧ್ಯಕ್ಷ 2 ತಿಂಗಳಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ MLC ರವಿಕುಮಾರ್ ಅವ್ರನ್ನ, ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವ್ರನ್ನ, ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಚರಂತಿ ಮಠ ಅವರಿಗೆ ವಿನಂತಿ ಮಾಡಿ ನಾನೇ ಕಳಿಸ್ಕೊಟ್ಟಿದ್ದೇನೆ. ಯತ್ನಾಳ್ ಅವ್ರು ಎಲ್ಲಿ ಕರೆ ಅವ್ರ ಮನೆಗೆ ಬರ್ಬೇಕಾ ನಾನೇ ಬರ್ತೇನೆ,
ಬೆಂಗಳೂರಲ್ಲಿ ಬರ್ತಾರೋ ಅಲ್ಲೇ ನಾನು ಬರ್ತೇನೆ, ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋಣ ಪಕ್ಷದ ಹಿತದೃಷ್ಟಿಯಿಂದ ಅಂತೇಳಿ ನಾನೇ ಪ್ರಯತ್ನ ಮಾಡಿದ್ದೇನೆ. ಸದನ ನಡಿಬೇಕಾದ್ರೂ ಕೂಡ 2-3 ಬಾರಿ ನಾನು ಪ್ರಯತ್ನ ಮಾಡಿದ್ದೇನೆ, ಅದು ಯಾವುದಕ್ಕೂ ಕೂಡ ಸ್ಪಂದನೆ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ನಾನು ಹೊಣೆಗಾರಲ್ಲ ಆಯಿತು. ನಮ್ಮ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಇದೆ, ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಹೊಣೆಗಾರ ಅಲ್ಲ, ಅದು ಸ್ವಯಂಕೃತ ಅಪರಾಧ ಅಷ್ಟೇ. ಜನಾಕ್ರೋಶ ಯಾತ್ರೆ ಆಗಿದೆ. ಈ ಜನಾಕ್ರೋಶ ಯಾತ್ರೆ ಮುಗಿತಾ ಇದ್ದ ನಂತರ ನಿಮ್ಮ ಪಕ್ಷದಲ್ಲಿರುವಂಥ ಆಕ್ರೋಶ ಇರುವಂಥ ಎಲ್ಲ ಲೀಡರ್ಗಳು ಸಮಾಧಾನ ಆಗ್ತಾರಾ? BJP ಒಂದಾಗಿ ಒಗ್ಗಟ್ಟಾಗಿ ಮತ್ತೆ ಜನರ ಮುಂದೆ ಬರುತ್ತಾ? ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶ ಇದೆ, ಹಾಗಾಗಿ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ವಿಜೇಂದ್ರನ ಬಗ್ಗೆ ಪಕ್ಷದ ಮುಖಂಡರಲ್ಲಿ ಜನಾಕ್ರೋಶ ಇಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ರಾಜ್ಯದ ಅಧ್ಯಕ್ಷನಾಗಿ ಎಲ್ಲವೂ ಕೂಡ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನನ್ನ ಮೇಲಿದೆ, ಅದನ್ನು ಯಶಸ್ವಿಯಾಗಿ ಮಾಡ್ತೇನೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆಗೆ ಇಷ್ಟ ತನಕ ಜಾಯ್ನ್ ಆಗಿದೆ. ಧನ್ಯವಾದ. ಇದಿಷ್ಟು ವಿಜಯನ್ ರಾವ್ ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.